ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ನನ್ನ ಕೇಳ್ತಾ ಇದ್ರು, ನಾನು ಮೀಶೋ ಕ್ರಿಯೇಟಿವ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀನಿ, ಆದರೆ ಬ್ಯಾಂಕ್ ಅಕೌಂಟ್ ಯಾವ ಥರ ಆ್ಯಡ್ ಮಾಡಬೇಕಂತ ಗೊತ್ತಿಲ್ಲ ಮೇಡಮ್, ಹೇಳ್ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಹೆಲ್ತ್ ನರ್ಸಿಂಗ್ ಆಗಿರೋದ್ರಿಂದ ಹೆಲ್ತ್ ವಿಡಿಯೋಸ್ ಕಡೆ ಜಾಸ್ತಿ ಗಮನ ಕೊಡ್ತಾಯಿದ್ದೆ. ಸೊ ನಿಮ್ಮ ಎಲ್ಲ ಡೌಟ್ಸ್ನ ನಾನು ಇವತ್ತು ಇದೊಂದು ವಿಡಿಯೋ ಮಾಡಿ ಹಾಕಬೇಕಂತ ಕೇಳ್ತಾಯಿದ್ರು, ಬ್ಯಾಂಕ್ ಅಕೌಂಟ್ ಯಾವ ಥರ ಆ್ಯಡ್ ಮಾಡಬೇಕು ಅಂತ. ಸೊ ತುಂಬ ಈಸಿ ಫ್ರೆಂಡ್ಸ್, ಬ್ಯಾಂಕ್ ಅಕೌಂಟು ಆ್ಯಡ್ ಮಾಡೋದು ಯಾವ ಥರ ಅಂತ ತುಂಬ ಈಸಿಯಾಗಿ ಮಾಡ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ನಾನು ಮಾಡಿದ್ದೀನಿ ಅಂತ. ಸೊ ನನ್ನ ಫೋನಲ್ಲಿ ಆಲ್ರೆಡಿ ಬ್ಯಾಂಕ್ ಅಕೌಂಟು ಆ್ಯಡ್ ಆಗಿದೆ. ಏನಪ್ಪ ಅಂತಂದರೆ ನಾನು ಯಜಮಾನ್ರ ಫೋನಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಸೊ ಮೊದಲಿಗೆ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ತುಂಬ ಜನ ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ತುಂಬ ನನ್ನ ಕೇಳ್ತಿರ್ತಾರೆ. ಸೊ ಅವರಿಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ನನಗೆ ದುಡ್ಡು ಅಮೌಂಟ್ ಬಂದಿರೋದ್ರಿಂದ ನಾನು ಈ ವಿಡಿಯೋ ಮಾಡಿ ಹಾಕಬೇಕು ಅಂತಲೇ ನಾನು ಹೆಲ್ತ್ ವಿಡಿಯೋಸ್ ಮಾಡಿದ್ರು ನಾನು ಮೀಶೋದ ವಿಡಿಯೋನ ಮಾಡಿ ಹಾಕಿದ್ದೆ. ಯಾಕಂತಂದರೆ ನಂತರ ತುಂಬ ಜನ ಹೆಣ್ಮಕ್ಳು ಮನೇಲಿ ಖಾಲಿ ಕೂತ್ಕೊಂಡು ಏನೋ ಒಂದು ಮಾಡಬೇಕು, ನನ್ನ ಮಕ್ಕಳಿಗೋಸ್ಕರ ಅದು ನನ್ನ ಗಂಡನ ಹತ್ರ ನಾನು ದುಡ್ಡು ಕೇಳೋದನ್ನು ನಿಲ್ಲಿಸಿ ನಾನು ಸ್ವಂತವಾಗಿ ದುಡಿಬೇಕು ಅಂತ ತುಂಬ ಜನ ಹೆಣ್ಮಕ್ಳು ನನ್ನ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕಿದ್ದು. ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮನೆಯಲ್ಲಿ ಏನೇನು ಕೆಲಸ ಮಾಡ್ಬೋದು ಮಹಿಳೆಯರಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡಿದ್ದೀನಿ, ಬರ್ತಾಯಿದೆ, ಹಾಕ್ತೀನಿ. ಸೊ ನಾನು ಹಾಕೋ ವಿಡಿಯೋ ನಿಮಗೆ ತಲುಪ್ತಾ ಇರುತ್ತೆ, ಓಕೆನಾ. ಸೊ ಇವಾಗ ಮೀಶೋನ ಓಪನ್ ಮಾಡ್ಕೊಂಡಿದ್ದೀನಿ. ಮೀಶೋ ಕ್ರಿಯೇಟಿವ್ ಕ್ಲಬ್ ಅಂತ ಇದೆ ನೋಡಿ. ಅಕೌಂಟನ್ನು ನಾವು ಓಪನ್ ಮಾಡ್ಕೋಬೇಕು. ಅಕೌಂಟ್ ಓಪನ್ ಮಾಡ್ಕೊಂಡಾದಮೇಲೆ ಸೊ ಗೈಸ್ ಇಲ್ಲಿ ನೋಡಿ, ಕೆಳಗಡೆ ಬನ್ನಿ, ಮೈ ಪೇಮೆಂಟ್ಸ್ ಅಂತ ಇದೆ ನೋಡಿ, ಅಲ್ಲಿ ಬ್ಯಾಂಕ್ ಆ್ಯಂಡ್ ಯು ಪಿ ಐ ಡೀಟೇಲ್ಸ್ ಅಂತ ಇದೆ. ಬ್ಯಾಂಕ್ ಆ್ಯಂಡ್ ಯು ಪಿ ಐ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಅರ್ಧಂಬರ್ಧ ನೋಡೋಕ್ಕೆ ಹೋಗ್ಬಿಡಿ. ಹಂಗೇನಾದ್ರು ನಮಗೆ ಟೈಮ್ ಇಲ್ಲ, ಮನೆಯಲ್ಲಿ ಖಾಲಿ ಕೂತ್ಕೊಂಡು ಕೆಲ್ಸಕ್ಕೂ ಹೋಗಬೇಕು ಅಂತಂದರೆ ಕೆಲಸನ ಮಾಡಿ. ಸೊ ಓಪನ್ ಮಾಡ್ಕೊಳ್ಳಿ, ಮೈ ಬ್ಯಾಂಕ್ ಆ್ಯಂಡ್ ಯು ಪಿ ಐ ಡೀಟೇಲ್ಸ್ ಅಂತ ಇದೆ. ಸೊ ಕೆಳಗಡೆ ಬನ್ನಿ, ಇಲ್ಲಿ ಆ್ಯಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಯು ಪಿ ಐ ಡೀಟೇಲ್ಸ್ ಟು ರಿಸೀವ್ ಪೇಮೆಂಟ್. ಬ್ಯಾಂಕ್ ಅಕೌಂಟ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕು ನೋಡಿ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ, ಯು ಪಿ ಐ ಡೀಟೇಲ್ಸ್ ಅಂತ ಇದೆ. ಸೊ ನಾವು ಬ್ಯಾಂಕ್ ಡೀಟೇಲ್ಸ್ನ ಹಾಕಿದ ಮೇಲೆ ಯು ಪಿ ಐ ಡೀಟೇಲ್ಸ್ ತಾನೇ ಆ್ಯಡ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ ಮೀಶೋಯಿಂದ. ಆ ಮೀಶೋದು ವೆರಿಫಿಕೇಷನ್ ಕೋಡ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು, ಆಯಿತಾ. ಈ ಥರ ನೀವು ಈ ಕೋಡ್ನ ಹಾಕಿ ವೆರಿಫಿಕೇಷನ್ ಕೊಡಬೇಕು. ವೆರಿಫೈ ಆಯಿತು. ಸೊ ನೋಡಿ, ವೆರಿಫೈ ಆಯಿತು. ನಾನಿಲ್ಲಿ ಪ್ರೈವಸಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಯಾವುದೇ ಥರ ಬ್ಯಾಂಕ್ ಅಕೌಂಟ್ನ ನಿಮಗೆ ಹಾಕಿ ತೋರಿಸ್ತಾ ಇಲ್ಲ. ಸೊ ಬ್ಯಾಂಕ್ ಅಕೌಂಟ್ನ ನಾನು ಹೇಳ್ಕೊಟ್ಟಾಗೆ ನೀವು ಹಾಕಿ ಖಂಡಿತ ಸಬ್ಮಿಟ್, ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡಿದರೆ ಖಂಡಿತ ನಿಮ್ಮ ಬ್ಯಾಂಕ್ ಅಕೌಂಟು ವೆರಿಫೈ ಆಗುತ್ತೆ. ಸೊ ಇದು ನಮ್ಮ ಯಜಮಾನ್ರ ಫೋನು, ಅವ್ರು ಅಫಿಷಿಯಲಿ ಯೂಸ್ ಮಾಡೋದ್ರಿಂದ ನಾನು ಇದರಲ್ಲಿ ಅವ್ರದ್ದು ಏನೂ ಡೀಟೇಲ್ಸ್ ಹಾಕ್ತಾಯಿಲ್ಲ. ಸೊ ನಾನು ಏನು ಹೇಳ್ತೀನಿ ಅದನ್ನು ನೀವು ಇಲ್ಲಿ ಕೆಳಗಡೆ ಹಾಕ್ತಾ ಬಂದರೆ ನಿಮ್ಮದು ಇಲ್ಲಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ. ಸೊ ನೋಡಿ, ಕೆಳಗಡೆ IFSC ಕೋಡ್ ಅಂತ ಇದೆ, ನಿಮ್ಮ ಪಾಸ್ಬುಕ್ನ ತೊಗೊಳ್ಳಿ. ಪಾಸ್ಬುಕ್ಕಲ್ಲಿ IFSC ಕೋಡ್ ಅಂತ ಇರುತ್ತೆ, ಅದನ್ನ ತೊಗೊಳ್ಳಿ. ಇಲ್ಲಿ ಒಂದು ನೀವೇನು ತಪ್ಪು ಮಾಡಬಾರ್ದು ಅಂತಂದರೆ, ನಿಮ್ಮ ನೇಮು ಮತ್ತು ಪಾಸ್ಬುಕ್ಕಲ್ಲಿರ್ತಕ್ಕಂಥ ನೇಮ್ ಒಂದೇ ಮ್ಯಾಚಿಂಗ್ ಇರಬೇಕು. ಮಿಸ್ ಮ್ಯಾಚಿಂಗ್ ನೇಮ್ ಇದ್ದರೆ ಇದು ವೆರಿಫೈ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮದೇ ಅಕೌಂಟ್ ಇರಬೇಕು, ಬೇರೆಯವ್ರ ಅಕೌಂಟ್ನ ನೀವು ಹಾಕಬಾರ್ದು. ನೀವು ಏನು ಮೀಶೋ ಕ್ರಿಯೇಟಿವ್ ಕ್ಲಬ್ಗೆ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿರ್ತೀರೋ ಅದೇ ಫೋನ್ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಇರಬೇಕು, ಅಂದರೆ ನಿಮಗೆ ಅಮೌಂಟ್ ಬರುತ್ತೆ. ಸೊ ಮೊದಲೇ ಇಲ್ಲಿ IFSC ಕೋಡ್ನ ಹಾಕಿ, ಆಮೇಲೆ ಕೆಳಗಡೆ ಬನ್ನಿ, ಕೋಡ್ ಹಾಕಿದ್ರೆ ಆಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಅಕೌಂಟ್ ನಂಬರ್ ಅಂತ ಇದೆ, ನಿಮ್ಮ ಅಕೌಂಟ್ನ ನಂಬರ್ನ ಹಾಕಿ. ಸೊ ಅಕೌಂಟ್ ನಂಬರ್ನ ಕ್ಲಿಯರಾಗಿ ಒಂದು ಸಲ ಅಲ್ಲ 2 ಸಲ ಬಿಟ್ಟು ಚೆಕ್ ಮಾಡಿ ಹಾಕಿ, ಆಯಿತಾ, ಅಂದರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಇದೆ, ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಇದೆ. ಸೊ ಏನು ಮೇಲ್ಗಡೆ ಹಾಕಿರ್ತಿಲ್ಲ ಅದೇ ಅಕೌಂಟ್ ನಂಬರ್ನ ಕೆಳಗಡೆನೂ ಹಾಕಿ. ಅದಾದಮೇಲೆ ಇಲ್ಲಿ ಅಕೌಂಟ್ ಹೋಲ್ಡರ್ಸ್ ನೇಮ್ ಅಂತ ಇದೆ. ನಾನು ಮೊದಲಿಗೆ ಹೇಳಿದ್ನಲ್ಲ, ನೇಮು ಮಿಸ್ ಮ್ಯಾಚಿಂಗ್ ಆಗಬಾರ್ದು. ಸೊ ಅಕೌಂಟ್ ಹೋಲ್ಡರ್ ನೇಮ್ನ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ನೇಮ್ ಇದೆ ನೋಡಿ ಆ ನೇಮ್ನ ಇಲ್ಲಿ
ಅಕೌಂಟ್ ಹೋಲ್ಡರ್ ನೇಮ್ನಲ್ಲಿ ಹಾಕಿ. ಇದೆಲ್ಲ ನೀವು ಹಾಕಿ ಕೆಳಗಡೆ ಏನು ಮಾಡಬೇಕು, ಸಬ್ಮಿಟ್ನ ಕೊಡಿ. ಸಬ್ಮಿಟ್ ಕೊಟ್ಟಮೇಲೆ ಇದು ವೆರಿಫೈ ಆಗುತ್ತೆ. ಆಯಿತಾ? ವೆರಿಫೈ ಆಯಿತು ಅಂತಂದರೆ ನಿಮಗೆ ನೀವು ಎಷ್ಟು ವಿಡಿಯೋ ಮಾಡಿ ಹಾಕಿ ಅಮೌಂಟ್ ಬಂದಿರುತ್ತೆ, ಅಮೌಂಟು ನಾನಿಲ್ಲಿ ಒಂದು ಕ್ಲಿಯರ್ ಮಾಡಿ ಹೇಳ್ತೀನಿ. ನಿಮ್ಮ ಲಿಂಕಿಂದ ಯಾರಾದರೂ ಪ್ರಾಡಕ್ಟ್ನ ಬೈ ಮಾಡಿ ಅವರು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡಿರಬಾರ್ದು. ರಿಟರ್ನ್ ಮಾಡಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರುತ್ತೆ. ಅದು ಯಾವಾಗ ಅಮೌಂಟ್ ಬರುತ್ತೆ ಅಂತಂದರೆ ಅವರಿಗೆ ಆ ಪ್ರಾಡಕ್ಟ್ ತಲುಪಿ ಆದಮೇಲೆ 7 ದಿನ ರಿಟರ್ನ್ ಪಾಲಿಸಿ ಇರುತ್ತೆ. ಅಂದರೆ 21 ದಿನ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಆಯಿತಾ ಫ್ರೆಂಡ್ಸ್? ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಏನೇ ನಿಮಗೆ ಡೌಟ್ಸ್ ಇದ್ದರೂ ನನ್ನ ಈ ಕಮೆಂಟ್ ಬಾಕ್ಸ್ ನಿಮಗೋಸ್ಕರನೇ ಇರುತ್ತೆ. ನಂತರ ನೀವು ಕಷ್ಟಪಟ್ಟು ಮನೆಯಲ್ಲಿ ಏನೋ ವಿಡಿಯೋ ಮಾಡಿ ಹಾಕ್ತೀನಿ ಅಂತಂದರೆ ನೀವು ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮಗೆ ಕೇಳ್ಕೊಳ್ಳೋದೊಂದೇ, ವಿಡಿಯೋನ ಕೊನೆವರೆಗೂ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತೀರಾ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ನಿಮ್ಮದೇನೂ ತಪ್ಪಿರೋದಿಲ್ಲ. ಸೊ ದಯವಿಟ್ಟು ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನನಗೆ ನೆಕ್ಸ್ಟ್ ಮಾಡಿ ನಾನು ಏನು ಮನೆಯಲ್ಲಿ ಕೂತ್ಕೊಂಡು ದುಡಿತಾ ಇದ್ದೀನಿ ನೋಡಿ, ಆ ವಿಡಿಯೋನ ಮಾಡಿ ನಿಮಗೆ ನೀವು ದುಡಿಲಿ ಅಂತ ನಿಮಗೂ ಒಂದು ಅವಕಾಶ ಸಿಗುತ್ತೆ ಅಂತ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಮಿಸ್ ಮಾಡದೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.